ಡೈನಿಂಗ್ ಟೇಬಲ್ ಬಳಿ ಬಂದು ಕುರ್ಚಿಯಲ್ಲಿ ಕುಳಿತು ಸರೋಜಮ್ಮ ಬೇಗ ಕಾಫಿ ತಿಂಡಿ ತಗೊಂಡು ಬನ್ನಿ ಎಂದು ಕೂಗಿ ಹೇಳಿದನು ಅಭಿ. ಸರೋಜಮ್ಮನವರು ಕಾಫಿ ತಿಂಡಿ ತಗೊಂಡು ಬಂದವರು, ಏನಪ್ಪ ಇವತ್ತು ಏಕೋ ನಿನ್ನ ಮುಖದಲ್ಲಿ ಸಂತೋಷದ ಕಳೆ ಎದ್ದು ಕಾಣುತ್ತಿದೆ, ಏನು ವಿಷಯ ಕೇಳಿದರು. ಆ ಹೊತ್ತಿಗಾಗಲೇ ಶ್ರೀನಿವಾಸ್ ಶರ್ಮಾರವರು ಫ್ರೆಶ್ ಆಗಿ ಡೈನಿಂಗ್ ಟೇಬಲ್ ಬಳಿ ಬಂದವರು, ಅಭಿ ಇವತ್ತೇನಾದರೂ ಆಫೀಸ್ನಲ್ಲಿ ಮೀಟಿಂಗ್ ಇದೆಯಾ, ಬೇಗ ಹೊರಟಿರವಾಗಿದೆ ಎಂದರು. ಹಾ ತಾತ, ಅದು ಯಾವಾಗಲೂ ಇದ್ದದ್ದೇ, ಇನ್ನು ಮೇಲೆ ಬೆಳಿಗ್ಗೆ ಸ್ವಲ್ಪ ಬೇಗ ಹೋಗಬೇಕು ಎಂದು ತಿಂಡಿ ತಿಂದು ಮುಗಿಸಿದವನು, ಸರಿ ತಾತ ನಾನು ಹೊರಡುತ್ತೇನೆ ಎಂದು ಅಲ್ಲಿಂದ ಹೊರ ನಡೆದನು ಅಭಿ. ಸರೋಜಮ್ಮ ಹಾಗೂ ಶರ್ಮಾರವರು ಅವನು ಹೋದ ಕಡೆನೆ ನೋಡುತ್ತಾ ನಿಂತವರು, ಸರೋಜಮ್ಮ ಇವನಲ್ಲಿ ಏನೋ ಬದಲಾವಣೆ ಆಗಿರೋ ಹಾಗಿದೆಯಲ್ಲ ಎಂದ ಅವರ ಮಾತಿಗೆ, ಹೌದು ಯಜಮಾನರೇ ಎಂದರು ಸರೋಜಮ್ಮ. ಇನ್ನಾದರೂ ಇವನು ಬದಲಾಗಿ ಒಬ್ಬ ಒಳ್ಳೆ ಹುಡುಗಿನ ಮದುವೆಯಾಗಿ ಒಳ್ಳೆ ರೀತಿಲಿ ಇದ್ರೆ ತುಂಬ ಒಳ್ಳೆಯದು ಆಗುತ್ತಿತ್ತು ಎಂದು ಶರ್ಮಾರವರು ಹೇಳಿದರು. ಯಜಮಾನರೇ, ಆ ಹುಡುಗಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನನಗಂತೂ ತುಂಬ ಇಷ್ಟ ಆಗಿಬಿಟ್ಟಿದ್ದಾಳೆ, ಎಷ್ಟು ಮುದ್ದಾಗಿದ್ದಾಳೆ, ತುಂಬ ಚುರುಕಾಗಿದ್ದಾಳೆ. ಅಂಥ ಹುಡುಗಿಯೇ ನಮ್ಮ ಅಭಿಷೇಕ್ನ ಬಾಳಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತಿತ್ತು ಎಂದರು ಸರೋಜಮ್ಮ. ಇವರ ಮಾತಿಗೆ ಸರಿಯಾಗಿ ಹೇಳಿದಿ ನೀನು, ನನ್ನ ಮನಸ್ಸಲ್ಲಿ ಇದ್ದದ್ದನ್ನೇ ನೀನು ಕೂಡ ಹೇಳಿಬಿಟ್ಟೆ ಎಂದರು ಶ್ರೀನಿವಾಸ್ ಶರ್ಮಾರವರು. ಹಾಗಾದರೆ ನಿಮಗೆ ಆ ಹುಡುಗಿ ಇಷ್ಟ ಆಗಿದ್ದಾಳಾ ಕೇಳಿದರು ಸರೋಜಮ್ಮ. ಖಂಡಿತ, ನಮ್ಮ ಅಭಿಯನ್ನು ಬದಲಾಯಿಸಲು ಅವಳಿಂದ ಮಾತ್ರ ಸಾಧ್ಯ ಎಂದು ನನಗನಿಸುತ್ತಿದೆ. ಅವಳಲ್ಲಿ ಅಂಥ ಶಕ್ತಿ ಇದೆ, ಅವಳ ಮುಖದಲ್ಲಿ ಏನೋ ಒಂದು ಕಾಂತಿ ಇದೆ, ಅವಳಾಡುವ ಒಂದೊಂದು ಮಾತುಗಳು ಅದ್ಭುತವಾಗಿವೆ. ನೋಡೋಣ, ಆ ದೇವರು ಇದ್ದಾನೆ ಎಂದು ಹೇಳಿದರು ಶರ್ಮ. ಇತ್ತ ಕಡೆ ಆರುಷಿ ಬೇಗ ಎದ್ದವಳು ಎಂದಿನಂತೆ ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನ ಮಾಡಿ ಬಂದವಳು ಪೂಜೆಗೆ ರೆಡಿಯಾಗಿ ಬಂದು ಪೂಜೆಯನ್ನು ಮುಗಿಸಿದ್ದಳು. ಸುಕನ್ಯಾರವರು ಎಲ್ಲರಿಗೂ ಕಾಫಿ ತಿಂಡಿ ಮಾಡುತ್ತಿದ್ದರು. ಪೂಜೆ ಮುಗಿಸಿ ಬಂದ ಆರುಷಿ ಸೀದಾ ಅಡುಗೆ ಮನೆಗೆ ಬಂದವಳು, ಗುಡ್ ಮಾರ್ನಿಂಗ್ ದೊಡ್ಡಮ್ಮ, ಏನು ಸ್ಪೆಷಲ್ ಮಾಡಿದ್ದೀರಿ ಇವತ್ತು ಎಂದು ನಗುತ್ತಾ ಕೇಳಿದಳು. ಆಯ್ತಾ ಪುಟ್ಟ ಪೂಜೆ ಎಂದು ಕೇಳುತ್ತಾ, ಇವತ್ತು ಇಡ್ಲಿ ಚಟ್ನಿ ಮಾಡಿದ್ದೇನೆ ಎಂದರು ಸುಕನ್ಯಾ. ಓ, ನನಗೆ ತುಂಬ ಇಷ್ಟ ದೊಡ್ಡಮ್ಮ. ಎಲ್ಲಿ ದೊಡ್ಡಪ್ಪ ಅಕ್ಕನವರು ಎಂದು ಆರುಷಿ ಕೇಳುತ್ತಿರಬೇಕಾದರೆ ನಾನ್ ಬಂದೆ ಎನ್ನುತ್ತಾ ಶಂಕರ್ ಆಫೀಸ್ಗೆ ರೆಡಿಯಾಗಿ ಬಂದು ಡೈನಿಂಗ್ ಟೇಬಲ್ ಬಳಿ ಬಂದವರು, ಏನು ಆರು ಪುಟ್ಟ, ಇಲ್ಲಿಗೆ ಬಂದ ಮೇಲೆ ನಿನ್ನ ಮುಖದಲ್ಲಿ ತುಂಬ ಸಂತೋಷ ಎದ್ದು ಕಾಣುತ್ತಿದೆ, ಏನು ವಿಶೇಷ ಕೇಳಿದರು ಶಂಕರ್. ಹಾಗೇನು ಇಲ್ಲ ದೊಡ್ಡಪ್ಪ, ನನಗೆ ನಿಮ್ಮನ್ನೆಲ್ಲ ಹಾಗೂ ಇಲ್ಲಿನ ಪ್ರಕೃತಿ ಸೌಂದರ್ಯವೆಲ್ಲ ನೋಡಿ ತುಂಬ ಖುಷಿಯಾಗುತ್ತದೆ ಎಂದಳು ಆರುಷಿ. ಇಲ್ಲಿ ಅಂಥದ್ದು ಏನಿದೆ, ನಮ್ಮದು ಚಿಕ್ಕ ಗಾರ್ಡನ್ ಇರೋದು, ಬೇರೆ ಏನಿದೆ ಇಲ್ಲಿ ಎಂದು ಕೇಳಿದರು ಶಂಕರ್. ಹಾ ದೊಡ್ಡಪ್ಪ, ಅಲ್ಲಿ ದೊಡ್ಡ ಗಾರ್ಡನ್ ಇದೆ, ಬಣ್ಣ ಬಣ್ಣದ ಹೂಗಳು ಅರಳಿ ನಿಂತಿವೆ, ನನಗೆ ತುಂಬ ಇಷ್ಟ ಆಯಿತು ಎಂದಾಗ ನೀನು ಯಾರ ಮನೆಯ ಬಗ್ಗೆ ಮಾತಾಡುತ್ತಿದ್ದಿ, ನಿನ್ನ ಮಾತು ಅರ್ಥ ಆಗ್ತಿಲ್ಲ ಎಂದು ಸುಕನ್ಯಾರವರನ್ನು ಪ್ರಶ್ನಾರ್ಥಕವಾಗಿ ನೋಡುತ್ತಾ ಆರುಷಿನ ಕೇಳಿದರು ಶಂಕರ್. ಅವರ ಮಾತಿಗೆ ತಬ್ಬಿಬ್ಬಾದ ಸುಕನ್ಯಾರವರು ಆರುಷಿಗೆ ಕಣ್ಣ ಸನ್ನೆ ಹಾಗೂ ಕೈ ಸನ್ನೆಯಿಂದಲೇ ಯಾಕಾದರೂ ಆ ವಿಷಯ ಹೇಳಿದ್ದಿ ಎಂದರು. ಅದೇ ರೀ, ನಿನ್ನೆ ಅವಳನ್ನು ಸುತ್ತಾಡಿಸಿಕೊಂಡು ಬಂದಿದ್ದೇನಲ್ಲ, ಅಲ್ಲಿ ಪಾರ್ಕ್ಗೆ ಗಾರ್ಡನ್ಗೆಲ್ಲ ಹೋಗಿದ್ದೇವಲ್ಲ, ಅದನ್ನೇ ಹೇಳಿದ್ದು ಅವಳು ಎಂದರು ಸುಕನ್ಯಾ. ಆರುಷಿ ಆಮೇಲೆ ಏನು ಹೇಳದೆ ಸುಮ್ಮನೆ ಇದ್ದಳು. ಸರಿ, ನನಗೆ ಟೈಮ್ ಆಯಿತು, ತಿಂಡಿ ಕೊಡು ಎಂದರು ಶಂಕರ್. ಆರುಷಿ ತಟ್ಟೆ ಇಟ್ಟು ತಿಂಡಿ ಬಡಿಸಿ ಕಾಫಿ ಕೊಟ್ಟಳು. ಅಷ್ಟರಲ್ಲಿ ಸುಕನ್ಯಾರ ಇಬ್ಬರು ಮಕ್ಕಳು ಬಂದು ನಮಗೂ ತಿಂಡಿ ಕೊಡಮ್ಮ ಎಂದಾಗ ಅವರಿಗೂ ತಾನೇ ತಿಂಡಿ ಕೊಟ್ಟು ಕಾಫಿ ಕೊಟ್ಟಳು ಆರುಷಿ. ಅವರು ತಿಂಡಿ ಮುಗಿಸಿ ತಮ್ಮ ತಮ್ಮ ಕೆಲಸಕ್ಕೆ ಹೊರಟು ಹೋದ ಮೇಲೆ ಆರುಷಿ ಮತ್ತು ಸುಕನ್ಯಾರವರು ತಿಂಡಿ ತಿನ್ನಲು ಕುಳಿತುಕೊಂಡರು. ಸಾರಿ ದೊಡ್ಡಮ್ಮ, ನಾನು ಆ ವಿಷಯನ ಹೇಳಬಾರದಿತ್ತು ಅಲ್ವಾ ಎಂದಳು ಆರುಷಿ. ಹಾ, ಹಾಗೇನಿಲ್ಲ, ಒಂದು ವೇಳೆ ಅವರಿಗೆ ಗೊತ್ತಾದರೆ ಅವರು ಬೈಯಬಹುದು ಅಂತ ನಾವು ಅವರಿಗೆ ಹೇಳದೇ ಹೋಗಿದ್ದೀವಿ ಅಲ್ವಾ, ಅದಕ್ಕೆ ಭಯ ಆಯಿತು ಎಂದರು ಸುಕನ್ಯಾ. ದೊಡ್ಡಮ್ಮ ಇಡ್ಲಿನ ಬಾಕ್ಸ್ಗೆ ಹಾಕಿ ಆ ತಾತನಿಗೆ ಕೊಂಡು ಹೋಗ್ಲಾ ಎಂದು ಕೇಳಿದಳು. ಅಲ್ಲ ಆರು, ಇವಾಗಷ್ಟೇ ಇಷ್ಟೆಲ್ಲ ರಾಮಾಯಣ ಆಯಿತು, ಮತ್ತೆ ಪುನಃ ಅದೇ ರಾಗ ಶುರು ಮಾಡ್ಕೊಂಡಿಯಲ್ಲ. ನಿನ್ನ ಅಮ್ಮ, ಅವಳಿಗೆ ಏನೂ ಗೊತ್ತಿಲ್ಲ, ಮನೆಯಲ್ಲೇ ಇರ್ತಾಳೆ, ಲೋಕಜ್ಞಾನ ಇಲ್ಲ, ಮಂಕು ಬುದ್ಧಿಯವಳು, ನಿನ್ ಜೊತೆ ಕರ್ಕೊಂಡು ಹೋಗಿ ಅವಳನ್ನು ಸ್ವಲ್ಪ ಚುರುಕು ಮಾಡು, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ಲು. ಆದರೆ ನೀನು ನೋಡಿದ್ರೆ ನಮ್ಮನ್ನೇ ನಿನ್ನ ಮನೆಯವರ ಮುಂದೆ ತಲೆ ತಗ್ಗಿಸೋ ಹಾಗೆ ಮಾಡುತ್ತೀಯೇನೋ ಅನ್ನಿಸುತ್ತಿದೆ ಅಂದರು ಸುಕನ್ಯಾ. ಅಯ್ಯೋ ದೊಡ್ಡಮ್ಮ, ಹಾಗೆಲ್ಲ ಯಾಕೆ ಅಂದ್ಕೊಳ್ತೀರಿ ನೀವು? ನಾನು ಅವರ ಮನೆಗೆ ಹೋದರೆ ಏನು ಪ್ರಾಬ್ಲಮ್ ಆಗುತ್ತೆ? ಅವರು ಒಳ್ಳೆ ಜನ, ನೀವೇ ನೋಡಿದ್ರಿ ಅಲ್ವಾ, ಎಷ್ಟು ಚೆನ್ನಾಗಿ ಮಾತನಾಡಿಸಿದ್ರು ಅವರು. ದೊಡ್ಡಪ್ಪನ ಹತ್ತಿರ ನಾಳೆ ನಾನೇ ಹೇಳ್ತೇನೆ, ನೀವೇನು ಯೋಚನೆ ಮಾಡಬೇಡಿ. ಇವಾಗ ನಾನು ತಾತನ ಮನೆಗೆ ಹೋಗ್ತೇನೆ, ಅವರು ಬರಲಿಕ್ಕೆ ಹೇಳಿದ್ದಾರೆ ಎಂದಳು ಆರುಷಿ. ಸರಿ, ನಿನ್ನಿಷ್ಟ, ಹೋಗಿ ಬೇಗ ಬಾ ಎಂದು ಇಷ್ಟವಿಲ್ಲದಿದ್ದರೂ ಕಳುಹಿಸಿಕೊಟ್ಟರು ಸುಕನ್ಯಾ. ಅವಳು ಹೋಗಿ 10 ನಿಮಿಷದಲ್ಲಿ ಆರುಷಿ ತಾಯಿ ಸಾವಿತ್ರಿಯವರು ಸುಕನ್ಯಾರಿಗೆ ಫೋನ್ ಮಾಡಿದವರು ಮಾತನಾಡತೊಡಗಿದರು. ಆದರೆ ಸುಕನ್ಯಾರವರಿಗೆ ಏನು ಮಾತನಾಡಲು ಬೇಡವೆನಿಸಿತ್ತು. ಸುಮ್ಮನೆ ಸಾವಿತ್ರಿಯವರ ಮಾತಿಗೆ ಹಾಂ ಎನ್ನುತ್ತಿದ್ದರು ಅಷ್ಟೇ. ಇದನ್ನು ಅರಿತುಕೊಂಡ ಸಾವಿತ್ರಿಯವರು, ಏನಕ್ಕ ಹುಷಾರಿಲ್ವಾ? ಯಾವಾಗಲೂ ನೀನೇ ಬಡಬಡಾಯಿಸ್ತಿರುತ್ತಿದ್ದೀಯಲ್ಲ, ಇವತ್ತು ನೋಡಿದ್ರೆ ಏನೂ ಮಾತನಾಡ್ತಿಲ್ಲವಲ್ಲ, ಏನಾಯಿತು?
ಆರುಷಿ ಎಲ್ಲಿ? ಅವಳಿಗೆ ಏನೂ ಆಗಿಲ್ಲ ತಾನೆ ಎಂದು ಗಾಬರಿಯಿಂದ ಕೇಳಿದರು. ಏನಿಲ್ಲ ಕಣೆ, ನಾನು ಚೆನ್ನಾಗಿದ್ದೇನೆ. ಆರುಷಿ ಕೂಡ ಚೆನ್ನಾಗಿದ್ದಾಳೆ, ಏನೂ ಸಮಸ್ಯೆ ಇಲ್ಲ ಎಂದರು ಸುಕನ್ಯೆ. ಮತ್ತೆ ಯಾಕೆ ಏನು ಮಾತನಾಡುತ್ತಿಲ್ಲ? ಏನು ವಿಷಯ ಹೇಳಕ್ಕ ಎಂದು ಪದೇ ಪದೇ ಕೇಳಿಕೊಂಡರು ಸಾವಿತ್ರಿಯವರು. ಇನ್ನು ಸುಮ್ಮನೆ ಇದ್ದರೆ ಮುಂದೆ ಆಗಬಹುದಾದ ದೊಡ್ಡ ಸಮಸ್ಯೆಗೆ ನಾನೇ ಕಾರಣಲಾಗುತ್ತೇನೆ ಅಂದು ಎಲ್ಲ ವಿಚಾರಗಳನ್ನು ಬಿಡಿಸಿ ಹೇಳುತ್ತಾ, ಸಾರಿ ಸಾವಿತ್ರಿ, ನೀನು ನಿನ್ನ ಮಗಳನ್ನು ಎಲ್ಲರ ಹಾಗೆ ಒಳ್ಳೆ ರೀತಿಯಲ್ಲಿ ಬದುಕು ನಡೆಸುವಂತಾಗಲಿ, ಲೋಕಜ್ಞಾನವನ್ನು ಅರಿತುಕೊಳ್ಳಲಿ ಎಂದು ನನ್ನ ಜೊತೆ ಗಳಿಸಿದ್ದೀಯ. ಆದರೆ ಇಲ್ಲಿ ಬೇರೇನೋ ಆಗುವ ಹಾಗೆ ಕಾಣಿಸುತ್ತಿದೆ ಎಂದು ಹೇಳಿದರು ಸುಕನ್ಯೆ. ಅವರ ಮಾತುಗಳನ್ನು ಕೇಳಿ ಸಾವಿತ್ರಿಯವರಿಗೆ ಸಿಡಿಲು ತಲೆ ಮೇಲೆ ಬಿದ್ದಂಥ ಅನುಭವವಾಗಿ ಕಣ್ಣು ಮಂಜಾಗಿ ತಲೆ ಸುತ್ತು ಬಂದು ಕೆಳಗಡೆ ಕುಸಿದು ಬಿಟ್ಟರು. ಫೋನ್ ಕೈಜಾರಿ ಕೆಳಗಡೆ ಬಿದ್ದಿತ್ತು. ಅವರಿಗೆ ಏನು ಮಾಡಬೇಕೆಂದು ತೋಚದೆ ಹೋಗಿತ್ತು. ಮನೆಯಲ್ಲಿ ಅವರನ್ನು ಬಿಟ್ಟರೆ ಕಾಲಿಗೆ ಪೆಟ್ಟು ಮಾಡಿಕೊಂಡಿದ್ದ ಅವರ ಅತ್ತೆ ಮಾತ್ರ ಇದ್ದರು. ಸಾವಿತ್ರಿ ಹಾಗೂ ಅವರ ಪತಿ ಸಮಾಜದಲ್ಲಿ ಯಾವುದೇ ತೊಂದರೆಗಳನ್ನು ಮಾಡಿಕೊಳ್ಳದೆ ಒಬ್ಬ ಸಂಭಾವ್ಯ ಜನರೆಂದು ಅನಿಸಿಕೊಂಡಿದ್ದರು. ಸ್ವಲ್ಪ ಸುಧಾರಿಸಿಕೊಂಡಿದ್ದ ಸಾವಿತ್ರಿಯವರ ಅತ್ತೆ ಮಂಚದಲ್ಲಿ ಕುಳಿತುಕೊಂಡಿದ್ದವರು ಅಳುವ ಧ್ವನಿ ಕೇಳಿ ನಿಧಾನಕ್ಕೆ ವಾಕರನ್ನು ಹಿಡಿದುಕೊಂಡು ಹಾಲ್ಗೆ ಬಂದವರಿಗೆ ಶಾಕ್ ಆಗಿತ್ತು. ಸಾವಿತ್ರಿಯವರು ಆಕಾಶ ಕಳಚಿ ಬಿದ್ದ ಹಾಗೆ ಗರಬಡಿದು ಕುಳಿತುಕೊಂಡು ಅಳುತ್ತಿದ್ದರು. ಅವರ ಪಕ್ಕಕ್ಕೆ ಬಂದು ನಿಂತ ಸುಶೀಲಮ್ಮ, ಏನಾಯ್ತೆ ಸಾವಿತ್ರಿ, ಯಾಕೆ ಈ ರೀತಿ ಅಳುತ್ತಿದ್ದೀಯಾ ಎಂದು ಸಮಾಧಾನ ಪಡಿಸತೊಡಗಿದರು. ಆದರೂ ಅವರು ಅಳುತ್ತಲೇ ಇದ್ದರು. ಏನೇ ನೀನು ಚಿಕ್ಕ ಮಕ್ಕಳ ಹಾಗೆ ಅಳುತ್ತಿದ್ದೀಯಲ್ಲ, ಸ್ವಲ್ಪ ಅಳು ನಿಲ್ಲಿಸಿ ಏನಾಯ್ತು ಅಂತ ಹೇಳು ಎಂದರು ಸುಶೀಲಮ್ಮ. ಆದರೆ ಆರುಷಿ ಮಾತ್ರ ಬಾಕ್ಸ್ನಲ್ಲಿ ಇಡ್ಲಿಯನ್ನು ಹಾಕಿಕೊಂಡು ತಾತನ ಮನೆಯ ಗೇಟಿನ ಬಳಿ ಬಂದವಳನ್ನು ವಾಚ್ಮ್ಯಾನ್ ನಗುತ್ತಲೇ ಏನೂ ಕೇಳದೆ ಅವಳನ್ನು ಗೇಟ್ ತೆಗೆದು ಒಳಗೆ ಬಿಟ್ಟಿದ್ದನು. ಒಳಗೆ ಬರುತ್ತಲೇ ಹಾಲ್ನಲ್ಲಿ ಆರಾಮವಾಗಿ ಕುಳಿತುಕೊಳ್ಳುವಂಥ ಕುರ್ಚಿಯಲ್ಲಿ ಸ್ನಾನ ಮುಗಿಸಿ ಒಳ್ಳೆ ರೇಷ್ಮೆ ಬಟ್ಟೆಯನ್ನು ಧರಿಸಿಕೊಂಡು ಕುಳಿತಿದ್ದರು ಶರ್ಮಾರವರು. ಅವಳು ಬರುತ್ತಿದ್ದಂತೆ ನಗುತ್ತಾ ಬರಮಾಡಿಕೊಂಡರು. ಅವಳು ಒಂದೇ ದಿನದಲ್ಲಿ ಅವರ ಮನಸ್ಸಿಗೆ ತುಂಬ ಹತ್ತಿರವಾಗಿ ಬಿಟ್ಟಿದ್ದಳು. ಅವಳ ಸ್ವಭಾವವೇ ಅಂಥದ್ದು. ಯಾರ ಮನಸ್ಸಲ್ಲೂ ಅವಳು ಬೇಗನೆ ಸ್ಥಾನ ಪಡೆದುಕೊಳ್ಳುತ್ತಾಳೆ. ಆಮೇಲೆ ಅವಳು ತಂದಿರುವ ಇಡ್ಲಿಯನ್ನು ಅವಳೇ ಅಡುಗೆ ಮನೆಗೆ ಹೋಗಿ ತಟ್ಟೆಗೆ ಹಾಕಿ ಶರ್ಮಾರಿಗೆ ತಂದುಕೊಟ್ಟಳು. ಅದನ್ನು ಸಂತೋಷದಿಂದ ತಿಂದು ಮುಗಿಸಿದರು. ಸರೋಜಮ್ಮನವರು ಅವಳಿಗೆ ಮಾಲ್ಟ್ ಹಾಗೂ ಶ್ರೀನಿವಾಸ್ ಶರ್ಮಾರಿಗೆ ಕಾಫಿ ಮಾಡಿ ತಂದುಕೊಟ್ಟರು. ಆರುಷಿ ಏನು ಹೇಳದೆ ಕಾಫಿ ಕಪ್ಪನ್ನು ಶರ್ಮಾರಿಗೆ ಕೊಟ್ಟು ಮಾಲ್ಟನ್ನು ತಾನು ಕುಡಿದು ಆಮೇಲೆ ಇಬ್ಬರು ಹೊರಟುತ್ತಾ ಕುಳಿತರು. ಹೀಗೆ ಮಾತನಾಡುತ್ತಾ ಶರ್ಮಾರವರು ಅವಳ ತಂದೆ ತಾಯಿ ಹಾಗೂ ಕುಟುಂಬದ ಬಗ್ಗೆ ಕೇಳಿದರು. ಅದಕ್ಕೆ ಅವಳು ಎಲ್ಲದಕ್ಕೂ ಉತ್ತರಿಸುತ್ತಾಳೆ ಹಾಗೂ ಹಳ್ಳಿಯಲ್ಲಿರುವ ಅಜ್ಜ ಅಜ್ಜಿಯರ ಬಗ್ಗೆನೂ ಹೇಳುತ್ತಾಳೆ. ಆದರೆ ಅವರ ಬಗ್ಗೆ ಮಾತ್ರ ಅವಳೇನು ಕೇಳೋದಿಲ್ಲ. ಯಾಕೆಂದರೆ ಅವಳಿಗೆ ಇನ್ನೊಬ್ಬರ ಬಗ್ಗೆ ಕೇಳುವ ಸ್ವಭಾವ ಅವಳದ್ದಲ್ಲ. ಆದರೂ ತಿಳಿದುಕೊಳ್ಳಬೇಕೆನ್ನುವ ಹಂಬಲ ಅವಳಲ್ಲಿತ್ತು. ಯಾಕೋ ಮಾತನ್ನು ನಿಲ್ಲಿಸಿದ ಅವಳನ್ನು, ಯಾಕೆ ಪುಟ್ಟ ಮಾತು ನಿಲ್ಲಿಸಿದೆ? ಓ, ನಾನು ನಮ್ಮ ಬಗ್ಗೆ ಏನು ಹೇಳಲಿಲ್ಲ ಅಂತಾನ? ನೋಡು, ನಮ್ಮ ಮನೆಯಲ್ಲಿ ಸುಮಾರು 15 ಮಂದಿ ಇದ್ದೇವೆ. ಆದರೆ ಮನೆಯವರು ಅಂತ ಇರೋದು ನಾನು ಹಾಗೂ ನನ್ನ ಮೊಮ್ಮಗ ಅಭಿಷೇಕ್. ಅವನ ತಂದೆ ತೀರಿಕೊಂಡು 2 ವರ್ಷ ಆಯಿತು. ಆದರೆ ಅವನ ತಾಯಿ ಅವನನ್ನು ಬಿಟ್ಟು ಹೋಗಿ ಸುಮಾರು 5 ವರ್ಷಗಳೇ ಕಳೆದು ಹೋಗಿವೆ. ಆಕೆಯ ಸಾವು ಊಹಿಸಲಾಗದ್ದು ಎಂದು ಕಣ್ತುಂಬಿಕೊಂಡ ಶರ್ಮಾರವರು ಕನ್ನಡಕ ತೆಗೆದು ಕಣ್ಣೀರನ್ನು ಒರೆಸಿಕೊಂಡರು. ಪುಟ್ಟ, ತುಂಬ ಸಮಯವಾಯಿತು, ನೀನು ಹೊರಡು ಎಂದು ಆರುಷಿನ ಕಳುಹಿಸಲು ಮುಂದಾದರು. ಪರವಾಗಿಲ್ಲ ತಾತ, ನಾನು ಆಮೇಲೆ ಹೋಗ್ತೇನೆ. ನೀವು ಹೇಳಿ, ಆಂಟಿ ಹೇಗೆ ತೀರಿಕೊಂಡರು ಅಂತ. ಏನಾಯಿತು ಅವರಿಗೆ? ಪ್ಲೀಸ್ ಹೇಳಿ ಎಂದು ಬಲವಂತಪಡಿಸಿದಳು. ಇತ್ತ ಕಡೆ ಆರುಷಿ ಮನೆಯಲ್ಲಿ ಅವಳ ನಡವಳಿಕೆಯಿಂದ ಕೋಲಾಹಲವೇ ಸೃಷ್ಟಿಯಾಗಿದ್ದು ಅವಳಿಗೆ ಮಾತ್ರ ಯಾವುದರ ಪರಿವೆಯೇ ಇಲ್ಲದಾಗಿತ್ತು. ಮುಂದುವರಿಯುವುದು.